ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 23ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ದುಃಖರೂಪಿ ಸಂಸಾರದ ಸಂಯೋಗದಿಂದ ರಹಿತವಾದಂತಹ ಸ್ಥಿತಿ ಯಾವುದು ಅಂದರೆ ಏನು, ಈ ಒಂದು ಸಂಸಾರದಿಂದ ಕಂಪ್ಲೀಟಾಗಿ ವಿಚ್ಛೇದನವಾಗೋದು, ಅದರ ಒಂದು ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಳದೆ ಇರೋದು, ಅದರ ಜೊತೆ ಸಂಬಂಧವನ್ನು ಇಟ್ಕೊಳ್ಳದೆ ಇರೋದಿದೆಯಲ್ಲ, ಅದನ್ನೇ ಸಂಯೋಗದಿಂದ ರಹಿತವಾಗೋದು ಅಂತ ಹೇಳೋದು. ಮತ್ತು ಈ ಸ್ಥಿತಿಯಲ್ಲಿ ಯೋಗಿ ಧ್ಯಾನಾವಸ್ಥೆಯಲ್ಲೇ ಯಾವಾಗಲೂ ಇರ್ತಾನ ಅಥವಾ ಅವನು ಕೆಲಸ ಮಾಡ್ತಾನ ಅನ್ನುವಂಥ ಪ್ರಶ್ನೆ ಇತ್ತು. ಅಂದರೆ ಯಾವಾಗ ಅವನು ಈ ಸ್ಥಿತಿಯಲ್ಲಿ ಇರ್ತಾನೋ ಆಗಲೂ ಕೂಡ ಅವನು ಕೂಡ ತನ್ನ ಶರೀರದ ಮೂಲಕ, ಇಂದ್ರಿಯ ಮೂಲಕ, ಮನಸ್ಸಿನ ಮೂಲಕ ಕೆಲಸಗಳು ನಡೀತಾ ಇರುತ್ತೆ. ಅದು ಪ್ರಾರಬ್ಧಕ್ಕನುಸಾರವಾಗಿ ಎಲ್ಲ ಕೆಲಸಗಳು ನಡೀತಾ ಇದ್ದರೂ ಕೂಡ ಅವನು ಜ್ಞಾನದಲ್ಲಿ ಆ ಭಗವಂತನಲ್ಲದೆ ಬೇರೆ ಏನೂ ಇಲ್ಲದೆ ಇರೋ ಕಾರಣ ಅವನಿಗೂ ಆ ಕೆಲಸಗಳಿಗೂ ಸಂಬಂಧನೇ ಇರೋದಿಲ್ಲ. ಅವನ ಈ ಸ್ಥಿತಿ ಬರೀ ಧ್ಯಾನ ಕಾಲದಲ್ಲಿ ಮಾತ್ರ ಅಲ್ಲ, ಅವನು ಕೆಲಸ ಮಾಡಬೇಕಾದ್ರೂ ಹಾಗೇ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಕೇವಲ ದುಃಖ ವಿಯೋಗಂ ಅಂತ ಹೇಳೋದ್ರಿಂದಾನೇ ಕೆಲಸ ಆಗ್ತಾ ಇತ್ತು. ಆದರೆ ಇಲ್ಲಿ ದುಃಖ ಸಂಯೋಗ ವಿಯೋಗಂ ಅಂತ ಹೇಳಿ ಸಂಯೋಗ ಶಬ್ದವನ್ನು ಇಲ್ಲಿ ಹೆಚ್ಚಾಗಿ ಕೊಡೋದ್ರಿಂದ ಏನು ಕಾರಣ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ದುಃಖ ಸಂಯೋಗ ವಿಯೋಗಂ ಅಂತ ಹೇಳಿದಾರಲ್ವಾ, ದುಃಖರೂಪಿ ಸಂಸಾರದ ಸಂಯೋಗದಿಂದ ರಹಿತನಾಗಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಿಯೋಗ ಅಂತ ಹೇಳ್ಬೋದಾಗಿತ್ತು, ಸಂಯೋಗ ವಿಯೋಗ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ಉತ್ತರ ಏನು ಅಂತಂದರೆ, ದ್ರಷ್ಟ ಮತ್ತು ದೃಶ್ಯದ ಸಂಯೋಗ. ಈಗ ನೋಡೋನು ನೋಡಲ್ಪಡುವಂಥ ಒಂದು ದೃಶ್ಯ, ಎರಡರ ಸಂಯೋಗ ಅಂದರೆ ದೃಶ್ಯ ಪ್ರಪಂಚದಿಂದ ಆತ್ಮನ ಯಾವ ಅಜ್ಞಾನಜನಿತ ಅನಾದಿ ಸಂಬಂಧ ಇದೆಯೋ ಅದೇ ಆಗ ಜನ್ಮ ಮರಣ ರೂಪಿ ದುಃಖದ ಪ್ರಾಪ್ತಿಯಲ್ಲಿ ಮೂಲ ಕಾರಣವಾಗಿರುತ್ತೆ. ಅಂದರೆ ಅರ್ಥ ಏನು, ಇಲ್ಲಿ ಈ ಒಂದು ದೃಶ್ಯ ಪ್ರಪಂಚದಿಂದ ಅಂದರೆ ನಾವು ಎಲ್ಲ ನೋಡೋದ್ರಿಂದನೇ ಅಳಿಯೋದು ಅಥವಾ ನೋಡೋದ್ರಿಂದನೇ ನಾವು ಅನುಭವಿಸೋದು ಅದೆಲ್ಲ ಮಾಡ್ತೀವಲ್ವಾ, ಆ ಪ್ರಪಂಚದಿಂದ ಈ ಆತ್ಮ ಯಾವಾಗ ಅಜ್ಞಾನದಲ್ಲಿ ಮುಳುಗ್ತಾನೋ ಆ ಅಜ್ಞಾನದಿಂದ ಹುಟ್ಟಿರುವಂಥ ಸಂಬಂಧ ಏನಿದೆಯೋ ಈ ದೃಶ್ಯ ಪ್ರಪಂಚದ ಜೊತೆಗೆ, ಅಂದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಆದರೂ ಕೂಡ ನಾನು ಅಜ್ಞಾನದಲ್ಲಿ ಬಿದ್ದ ಕಾರಣದಿಂದ ನನಗೆ ಇದರ ಜೊತೆ ಸಂಬಂಧ ಇದೆ ಅಂತ ನಾನು ಅಂದ್ಕೊಳ್ತೀನಿ, ಅನಾದಿ ಸಂಬಂಧ ಅಂತ ಅಂದ್ಕೊಳ್ತೀನಿ, ಆಯಿತಾ. ಅದೇ ಏನಾಗುತ್ತೆ ಅವಾಗವಾಗ ನನಗೆ ಜನ್ಮ ಮತ್ತು ಮರಣ ಅನ್ನುವಂಥ ದುಃಖದ ಪ್ರಾಪ್ತಿಯಲ್ಲಿ ಮೂಲ ಕಾರಣವಾಗಿರುತ್ತೆ. ಈಗ ಜನನ ಮರಣ ಅನ್ನೋದು ದುಃಖ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ರೀತಿ ನಾವು ಹುಟ್ಟೋದು ಸಾಯೋದು ಆಗೋದಕ್ಕೆ ಮೂಲ ಕಾರಣ ನಾನು ಅಜ್ಞಾನದ ಕಾರಣದಿಂದ ಇಲ್ಲಿ ಇದು ಶಾಶ್ವತ, ನನಗಿದರ ಜೊತೆ ಸಂಬಂಧ ಇದೆ ಅಂತ ತಿಳ್ಕೊಂಡಿರೋದ್ರಿಂದ ಅದರ ಅಭಾವವಾದ ಮೇಲೆ ಅಂದರೆ ಏನು, ಅದೇ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಆ ಅಜ್ಞಾನನೇ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ನನಗೆ ದುಃಖಗಳು ಕೂಡ ಹೊರಟೋಗುತ್ತೆ. ಯಾವಾಗವರೆಗೂ ನಮ್ಮಲ್ಲಿ ಅಜ್ಞಾನ ಇರುತ್ತೋ, ನಾನು ಇದಕ್ಕೆ ಸೇರಿರೋನು ಅನ್ನುವಂಥ ಒಂದು ಭಾವನೆ ಇರುತ್ತೋ, ಅದರ ಜೊತೆ ನನಗೆ ಅನಾದಿ ಸಂಬಂಧ ಇದೆ ಅಂತ ತಿಳ್ಕೊಂಡಿರ್ತೀನೋ ಅದೇ ನಮಗೆ ಹುಟ್ಟು ಸಾವಿನ ಒಂದು ದುಃಖಕ್ಕೆ ಕಾರಣ. ಯಾವಾಗ ಅದೇ ಹೊರಟೋಗ್ಬಿಡುತ್ತೋ, ಅಜ್ಞಾನನೇ ಹೊರಟೋಗ್ಬಿಡುತ್ತೋ, ದುಃಖಗಳು ಕೂಡ ನಮಗೆ ಹೊರಟೋಗ್ಬಿಡುತ್ತೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಸಂಯೋಗ ಅನ್ನುವಂಥ ಶಬ್ದದ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಅಂದರೆ ನಾವು ನೋಡ್ತಾ ಇರುವಂಥ ಈ ಪ್ರಪಂಚದ ಜೊತೆ ನಮಗೆ ಒಂದು ಅಟ್ಯಾಚ್ಮೆಂಟ್ ಇದೆ, ನಾನು ಇದಕ್ಕೆ ಸೇರಿರೋನು ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಆ ಅಜ್ಞಾನ ಇರೋದ್ರಿಂದನೇ ಇದೆಲ್ಲ ಆಗುವಂಥದ್ದು. ಸೊ ಅಜ್ಞಾನ ಹೊರಟೋಯ್ತು ಅಂತಂದರೆ ಆವಾಗ ದುಃಖಗಳು ಕೂಡ ಹೊರಟೋಗ್ಬಿಡುತ್ತೆ ಅಂತ ಅರ್ಥ. ಪಾತಂಜಲ ಯೋಗ ದರ್ಶನ ಅಂತ ಒಂದು ಪತಂಜಲಿ ಮಹರ್ಷಿಗಳು ಬರೆದಿರುವಂಥದ್ದು, ಅದರಲ್ಲೂ ಕೂಡ ಈ ರೀತಿ ಹೇಳಿದ್ದಾರೆ. ಏನು ಅಂತಂದರೆ, ಹೇಯಂ ದುಃಖಮನಾಗತಂ, ಭವಿಷ್ಯದಲ್ಲಿ ಪ್ರಾಪ್ತವಾಗುವಂತಹ ಜನ್ಮ ಮರಣ ರೂಪಿ ದುಃಖದ ಹೆಸರು ಹೇಯವಾಗಿದೆ ಅಂತಂದ್ಬಿಟ್ಟು. ಇನ್ನು ಮುಂದೆ ಹೇಳ್ತಾರೆ, ದ್ರಷ್ಟೃ ದೃಶ್ಯಯೋ ಸಂಯೋಗೋ ಹೇಯ ಹೇತುಹು. ಅಂದರೆ ಏನು, ದ್ರಷ್ಟ ಮತ್ತು ದೃಶ್ಯದ ಸಂಯೋಗನೇ ಹೇಯಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ತಸ್ಯ ಹೇತುರ ವಿದ್ಯಾ ಅಂದರೆ ಆ ಸಂಯೋಗಕ್ಕೆ ಕಾರಣ ಅಜ್ಞಾನವಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ತದ್ಭಾವಾತ್ ಸಂಯೋಗ ಭಾವೋ ಹಾನಂ ತದ್ದೃಶೇ ಕೈವಲ್ಯಂ.
ಅಂದ್ರೇನು? ಅದರ ಅಂದರೆ ಅವಿದ್ಯೆಯ, ಅಭಾವದಿಂದ ಅಂದರೆ ವಿನಾಶದಿಂದ. ಅವಿದ್ಯೆ ಯಾವಾಗ ವಿನಾಶವಾಗುತ್ತೋ ದೃಷ್ಟ ಮತ್ತು ದೃಶ್ಯದ ಸಂಯೋಗದ ಕೂಡ ಅಭಾವವಾಗುತ್ತೆ, ಅಂದರೆ ಅದು ಕೂಡ ವಿನಾಶವಾಗುತ್ತೆ. ಇಲ್ಲಿ ದೃಷ್ಟನೂ ಇರೋದಿಲ್ಲ, ದೃಶ್ಯನೂ ಇರೋದಿಲ್ಲ, ಎರಡೂ ಹೊರಟೋಗ್ಬಿಡುತ್ತೆ. ಯಾವಾಗ ಅಜ್ಞಾನ ಹೋಗುತ್ತೋ ಆಗ. ಅದರ ಹೆಸರು ಹಾನ, ಅಂದರೆ ಹೇಯದ ತ್ಯಾಗ, ಅದನ್ನು ನಾವು ಬಿಡ್ತೀವಿ. ಇದೇ ದ್ರಷ್ಟಾವಿನ ಕೈವಲ್ಯ ರೂಪಿ ಸ್ಥಿತಿ. ಯಾವಾಗ ದೃಷ್ಟ ಮತ್ತು ದೃಶ್ಯದ ವಿನಾಶವಾಗ್ಬಿಡುತ್ತೋ ಅದನ್ನು ಇಲ್ಲಿ ಕೈವಲ್ಯ ರೂಪಿ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಭಗವಂತನನ್ನು ಕಾಣಬೇಕು, ಆ ಕಾಣುವಂಥ ಸ್ಥಿತಿಗೆ ಹೇಳುವಂಥದ್ದು. ಇದನ್ನೆಲ್ಲ ಪಾತಂಜಲ ಯೋಗ ದರ್ಶನದಲ್ಲಿ ಹೇಳಿರುವಂಥ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ಸೊ ಪತಂಜಲ ಯೋಗ ದರ್ಶನ ಓದಿದಾಗ ನಮಗಿದೆಲ್ಲ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಆ ಪುಸ್ತಕವನ್ನು ತಗೊಂಡು ಓದ್ಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.